ನಮಸ್ಕಾರ ಸ್ನೇಹಿತರೆ, ಹಂಪಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ನಾವು ಎಲ್ಲಿದ್ದೀವಿಪ್ಪ ಅಂತಂದರೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಹತ್ರ ಇದ್ದೀವಿ. ಬನ್ನಿ, ಇವಾಗ ಏನಿದೆ ಗುಡಿಯಲ್ಲಿ ನರಸಿಂಹ ಸ್ವಾಮಿ ಮೂರ್ತಿ ಯಾವ ಥರ ಇದೆ ಅದು ನಿಮಗೆ ತೋರಿಸ್ತೀನಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಮೂರ್ತಿ ನೋಡ್ತಿರ್ಬೋದು. ಉಗ್ರ ನರಸಿಂಹ ಸ್ವಾಮಿ ದೇವಸ್ಥಾನ ಇದು. ಮೂರ್ತಿ ನೋಡಿ ಎಷ್ಟು ದೊಡ್ಡದಿದೆ, ನೋಡ್ತಾ ಇರ್ಬೋದು. ಇದೆಲ್ಲ ಒಂದು ಕಲ್ಲಿಂದನೇ ಕೆತ್ತಿರೋ ಅಂತಹ ಮೂರ್ತಿ ಇದು. ನೋಡಿ ಎಲ್ಲಿ ಕಾಣ್ತಾ ಇದೆಯಲ್ಲ, ಒಂದೇ ಮೂರ್ತಿಯಿಂದ ಕೆತ್ಬಿಟ್ಟು ಮಾಡಿರೋಕ್ಕಂಥ ಮೂರ್ತಿ ಇದು. ಇಲ್ಲಿ ನಿಮ್ಮ ಕಾಲ ಥರ ನೋಡ್ತಾ ಇರ್ಬೋದು. ಇಲ್ಲಿ ಪಟ್ಟಿದು ಇವಾಗ ಅಂದರೆ ಇದನ್ನು ಹಾಳಾಗ್ತಾ ಇದೆ ಅಂಥೇಳಿ ಇವರು ನಮ್ಮ ಇತಿಹಾಸಗಾರರು ಅದನ್ನು ರೆಡಿ ಮಾಡಿದ್ದಾರೆ. ಇದು ನಾವು ಹಾಕಿರೋದು ಅಂತ ಅಂದ್ಕೊಳ್ಳಿ, ಇವಾಗಿನ ಜನ್ರೇಷನಲ್ಲಿ ಹಾಕಿರೋಂಥ ಪಟ್ಟಿ. ಅದು ಹಾಳಾಗಬಾರ್ದು ಅಂಥೇಳಿ. ಮುಂಚೆ ಎಲ್ಲ ಅದು ಆ ಥರ ಇತ್ತು. ನೋಡಿ ಎಷ್ಟು ದೊಡ್ಡದಿದೆ. ಇಲ್ಲಿ ಮೋಸ್ಟ್ಲಿ ಇಲ್ಲಿ ಶಾಸನ ಹಾಕವ್ರೆ, ಬಟ್ ಏನೋ ಇದೆ ಇಲ್ಲಿಗೆಲ್ಲ ನೋಡ್ತಾ ಇರ್ಬೋದು ನೀವು. ನಿಮ್ಗೇನಾದರೂ ಗೊತ್ತಾದರೆ ಅರ್ಥ ಮಾಡ್ಕೊಳ್ಳಿ. ನನಗೇನು ಅರ್ಥ ಆಗ್ತಾಯಿಲ್ಲ, ನಿಮ್ಗೇನಾದರೂ ಅರ್ಥ ಆದರೆ ಅರ್ಥ ಮಾಡ್ಕೊಳ್ಳಿ. ನರಸಿಂಹ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದರದ್ದು ಪ್ರತಿಮೆ ಇದೆಯಲ್ಲ, ಅದ್ರದ್ದು ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟವರು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ತೋರಿಸ್ತೀನಿ ನೋಡಿ. ಪ್ರತಿಮೆ ಬಗ್ಗೆ ಇಲ್ಲಿ ಫುಲ್ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ, ನೀವು ಓದ್ಕೋಬೋದು. ತೊಡೆ ಮೇಲೆ ಲಕ್ಷ್ಮೀದೇವಿ ಇತ್ತಂತೆ, ಅದಕ್ಕೋಸ್ಕರ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಅಂತಾರಂತೆ. ಮೋಸ್ಟ್ಲಿ ಅದು ಅಲ್ಲಿ ಹೇಳಿರೋ ಪ್ರಕಾರ ನಾಶ ಆಗಿದೆ ಅಂತೆ. ಅಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ. ಹೌದು, ಅಲ್ಲೆಲ್ಲ ನಾಶ ಆಗಿದೆಯಲ್ಲ, ಮೋಸ್ಟ್ಲಿ ಅಲ್ಲಿ ಲಕ್ಷ್ಮೀ ದೇವಿ ಇದ್ಲಂತೆ, ಅದು ನಾಶ ಆಗಿದೆ ಯಾವುದೋ ದಾಳಿಗೆ. ಅದರಿಂದ ಇವಾಗ ಈ ಥರ ಕಾಣ್ತಾ ಇದೆ. ಇದಕ್ಕೆ ಬಡವಿ ಶಿವಲಿಂಗ ಅಂತ ಹೇಳ್ತಾರೆ. ಅಂದರೆ ಇದನ್ನು ಒಂದು ಬಡ ಕುಟುಂಬದ ಹೆಣ್ಮಗಳು ಕಟ್ಟಿಸಿರುವಂಥ ಶಿವಲಿಂಗ ದೇವಸ್ಥಾನ ಇದು. ನೋಡಿ, ಆ ಹೆಣ್ಮಗಳು ಕಟ್ಟಿಸಿ ಎಷ್ಟು ದೊಡ್ಡ ದೇವಸ್ಥಾನ ಕಟ್ಟಿಸಿದಾಳೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಆವಾಗ ಬಡವರು ಕೂಡ ಎಷ್ಟು ಶ್ರೀಮಂತರಿದ್ದರು ಅಂತ ಅರ್ಥ ಮಾಡ್ಕೊಳ್ಳಿ. ಇದೊಂದು ಚಿಕ್ಕದೊಂದು ಇಷ್ಟು ದೊಡ್ಡದೊಂದು ಶಿವಲಿಂಗನ ಬಡ ಹೆಣ್ಮಗಳು, ನೀವು ಅಲ್ಲಿ ಕಾಣ್ತಾ ಇರ್ಬೋದು, ಅಲ್ಲಿ ಕಣ್ಣು ಅದೆಲ್ಲ ಕಾಣ್ತಾ ಇದೆ. ಇವಾಗ ಈ ಶಿವಲಿಂಗಗೆ ಪೂಜಾರಿ ಅವರು ತುಂಬ ಕಡಿಮೆ ಪೂಜೆ ಮಾಡೋದು, ತುಂಬ ಅಷ್ಟು ಗ್ರ್ಯಾಂಡಾಗಿ ಏನು ಪೂಜೆ ಮಾಡೋಲ್ಲ. ಯಾಕಂದರೆ ಹಿಂದೂ ಧರ್ಮದ ಪ್ರಕಾರ ಮೂರ್ತಿಗಳು ದೇವಸ್ಥಾನ ಆ ಥರ ಏನಾದರೂ ಹೊಡೆದ್ರೆ, ಇಲ್ಲ ಅರ್ಧಂಬರ್ಧ ಕಟ್ಟಿರೋ ದೇವಸ್ಥಾನಗಳಿಗೆ ಪೂಜೆ ಮಾಡಲ್ಲ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಆದ ಕಾರಣದಿಂದ ಈ ದೇವಸ್ಥಾನಕ್ಕೆ ತುಂಬ ಇಲ್ಲಿರೋಂಥ ಕೆಲವು ಜನ ಅಷ್ಟೇ ಪೂಜೆ ಮಾಡ್ತಾಯಿರ್ತಾರೆ. ನೋಡ್ಬೋದು ನೀವು. ಇದ್ರ ಬಗ್ಗೆನೂ ಕೂಡ ಇದು ಸಂಚಾರಿ ಸತೀಶ್ ಇದ್ರ ಬಗ್ಗೆ ಕೂಡ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ನಿಮಗೆ ತೋರಿಸ್ತೀನಿ ನೋಡಿ, ಓದ್ಕೊಳ್ಳಿ ನೀವು. ಏನು ಬ್ರೋ? ಹಾಂ ಬ್ರೋ, ನೋಡಿದ್ರಲ್ಲ, ಇವತ್ತಿನ ವೀಡಿಯೋ ಇದೇ ಹಂಪಿದ ಲಾಸ್ಟ್ ಎಪಿಸೋಡ್ ಅನಿಸುತ್ತೆ. ಮತ್ತು ಯಾವುದು ವೀಡಿಯೋ ಬರೋಲ್ಲ. ಹೆಂಗನ್ನಿಸ್ತು?